ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಲಿಂಗಸಗೂರು ಪತ್ರಿಕಾ ಭವನದ ಮುಂದುವರಿದ ಕಾಮಗಾರಿಗೆ ಶಾಸಕ ಮಾನಪ್ಪ ವಜ್ಜಲ್ ರವರು ತಮ್ಮ ಶಾಸಕ ಪ್ರದೇಶಾಭಿವೃದ್ಧಿ ಅನುದಾನದಿಂದ 10 ಲಕ್ಷ ಮಂಜೂರು ಮಾಡಿದ್ದಾರೆ. ಈ ಅನುದಾನದಿಂದ ಪತ್ರಿಕಾ ಭವನದ ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಅನುಕೂಲವಾಗಲಿದ್ದು, ಪತ್ರಕರ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ನಮ್ಮ ಪತ್ರಿಕಾ ಭವನಕ್ಕೆ ಅನುದಾನ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರಿ. ಬಹುಶಃ ಭಾಳ ದಿನಗಳಿಂದ ಪೆಂಡಿಂಗ್ ಕೂಡ ಉಳಿದಿತ್ತು. ನೀವು 5 ಲಕ್ಷ ರೂಪಾಯಿನ ನಮ್ಮಲ್ಲಿ ಕೇಳಿದ್ರಿ. ನಾವು ನಿಮ್ಗೆ 10 ಲಕ್ಷ ಕೊಟ್ಟಿದ್ವಿ. ಪತ್ರಿಕಾ ಭವನಕ್ಕೆ 10 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀವಿ. ಅದನ್ನು ಪೂರ್ಣ ಮಾಡಿಕೊಂಡ್ರೆ ಮೇಲೆ ಏನಿದ್ರು ಪೂರ್ಣ ಮಾಡಿಕೊಂಡು ತಾಲೂಕಿನಲ್ಲಿ ಒಂದು ಹೆಸರಾಂತ ಪತ್ರಿಕೆ ಭವನ ಆಗಿದೆ. ಖುಷಿ ಪಡ್ತಕ್ಕಂಥ ವಿಷಯ. ಇನ್ನೂ ಮುಂದೆ ಇದೆಲ್ಲನೇ ಮುಂದಂಥ ಸಮಯ ಸಂದರ್ಭಗಳು ಬಂದರೆ ಇನ್ನೂ ಸಹಾಯ ಸಹಕಾರ ಸದಾ ಜೊತೆಗಿರ್ತೀನಿ ಅಂತ ಮಾತನ್ನು ಕೂಡ ಹೇಳ್ತೇವೆ. ಶಾಸಕರ ಈ ಸಹಕಾರವನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ, ರಾಯಚೂರು ಜಿಲ್ಲಾ ಸಮಿತಿ ಹಾಗೂ ಲಿಂಗಸಗೂರು ತಾಲೂಕು ಸಮಿತಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದು, ಮಾನಪ್ಪ ವಜ್ಜಲ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದೆ. ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಪತ್ರಿಕಾ ಭವನದ ಅಭಿವೃದ್ಧಿಗೆ ಶಾಸಕ ಮಾನಪ್ಪ ವಜ್ಜಲ್ ರವರು ತೋರಿದ ಬದ್ಧತೆ ಶ್ಲಾಘನೀಯವಾಗಿದ್ದು, ಪತ್ರಕರ್ತರ ಕಲ್ಯಾಣ ಹಾಗೂ ಪತ್ರಿಕಾ ಚಟುವಟಿಕೆಗಳಿಗೆ ಇದು ಮತ್ತಷ್ಟು ಬಲ ನೀಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ಮಹಾಸಂಪರ್ಕ ಅಭಿಯಾನದ ಹೆಸರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ಆದೇಶದ ಮೇರೆಗೆ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಹಾಗೆ ಜಿಲ್ಲೆಯಲ್ಲೂ ಕೂಡ ಎಲ್ಲರೂ ಕೂಡ ಇವತ್ತು ನಾವು ಮನೆಗೆ ಪ್ರತಿಯೊಬ್ಬರು ಇವತ್ತು ಮಹಾಪೌಷಧ ಇರ್ಬೋದು, ವಿಪಕ್ಷ ಇರ್ಬೋದು, ಈ ವೇದಿಕೆ ಮೇಲೆ ಕುಂತಂದ್ರೆ ಎಲ್ಲ ಪದಾಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ 20 ಮನೆಗಳನ್ನ ಖುದ್ದಾಗಿ ಸಪೋರ್ಟ್ ಮಾಡಬೇಕು. ಆ ಮನೆ ಯಜಮಾನರಿಗೆ ಈ ಒಂದು SIR ಆಗ್ತಕ್ಕಂಥ ಲಾಭ ಏನು, ಇದರಿಂದ ಆಗ್ತಕ್ಕಂಥ ಬದಲಾವಣೆ ಏನು, ಪ್ರಜಾಪ್ರಭುತ್ವದಲ್ಲಿ ಗಟ್ಟಿ ಬೇರುವಂತಕ್ಕಂಥದ್ದು ಏನಾಗುತ್ತೆ ಅದು ಮತದಾರರ ಪಟ್ಟಿ. ಆ ಮತದಾರರ ಪಟ್ಟಿ ಶುದ್ಧೀಕರಣ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಕನಸು ಕೂಡ. ಹಾಗಾಗಿ ಈ ಮತದಾರರ ಪಟ್ಟಿ ಶುದ್ಧೀಕರಣ ಕಾರ್ಯಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಮತ್ತು ಪದಾಧಿಕಾರಿಗಳು 2 ದಿನಗಳ ಕಾಲ ನಾವೆಲ್ಲ ಮನೆಗೆ ತೆರಳುತ್ತಾ ಇದ್ದೇವೆ. ಫಾರ್ಮ್ಗಳನ್ನು ಸುತ್ತತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಇದಾಗಿಯೂ ಕೂಡ ಇದರಲ್ಲಿ ಅನೇಕ ಜನ ವಿಳಾಸ ಬದಲಾವಣೆಯಾಗಿ ಅಡ್ರೆಸ್ ಇಲ್ಲದೆ ಕೆಲವೊಂದು ಜನ ಸಿಗಲಾರಂಥ ಪರಿಸ್ಥಿತಿಯಲ್ಲಿದೆ. ಕೆಲವೊಂದಷ್ಟು ಜನ ಊರು ಬಿಟ್ಟು ಬೇರೆ ಕಡೆಗೆ ಸ್ಥಳಾಂತರ ಆಗಿರ್ತಕ್ಕಂಥದ್ದು. ಇಂಥವೆಲ್ಲ ನಮ್ಮ ರಾಜ್ಯದಲ್ಲಿ ಸುಮಾರು 47 ಲಕ್ಷ ಮತದಾರರು ವಿಳಾಸ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. 47 ಲಕ್ಷ ಈಗಾಗಲೇ ಚುನಾವಣಾ ಕಮಿಷನರ್ ಇದನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಅಂತ ಬಂದಾಗ ನಮ್ಮ ಕ್ಷೇತ್ರದಲ್ಲಿ ಮೈಸೂರು ತಾಲೂಕಿನಲ್ಲಿ ಈಗಾಗಲೇ ಬಹಳಷ್ಟು ಫಾರಂಗಳನ್ನು ಮನೆಗಳಿಗೆ ಹಂಚಿದ್ದಾರೆ. ಅದರಲ್ಲಿ ಕೆಲವಷ್ಟು ಜನ ಫಾರಂಗಳು ಇನ್ನೂ ತುಂಬಿ ವಾಪಸ್ ಅವರಿಗೆ BLO ಬಳಿ ಕೊಟ್ಟಿಲ್ಲ.